ನಮಸ್ಕಾರ. ಇವತ್ತೊಂದು ವಿಶೇಷವಾದ ನ್ಯೂಸ್ ಆರ್ಟಿಕಲ್ ತಗೊಂಡು ಒಂದು ಭಾಷಾಂತರ ಮಾಡಿ ತೋರಿಸ್ತಾ ಇದ್ದೀನಿ. ಕನ್ನಡದಿಂದ ಇಂಗ್ಲೀಷ್ ಭಾಷಾಂತರ ಮಾಡಿ ತೋರಿಸ್ತಾ ಇದ್ದೀನಿ. ಈ ಒಂದು ವಾಕ್ಯನ ಇಲ್ಲಿ ಬರ್ಕೊಂಡಿದ್ದೀನಿ. ಇಲ್ಲಿ ವಾಕ್ಯ ಬರ್ಕೊಂಡು ಒಂದು ಸ್ವಲ್ಪ ನೀವು ಸ್ವಲ್ಪ ಓದ್ಕೊಂಡು ಅನ್ಸದ ಓದ್ಕೊಂಡು ಗೊತ್ತಾಗುತ್ತೆ. ಫಸ್ಟು ನಾವು ಕನ್ನಡದಿಂದ ಇಂಗ್ಲೀಷ್ ಮಾಡೋಕಂದ್ರೆ ಆ ವಾಕ್ಯ ಇರ್ತಕ್ಕಂಥ ಕ್ರಿಯಾಪದವನ್ನು ಮೊದಲು ನಾವು ಗೊತ್ತು ಮಾಡ್ಕೋಗುತ್ತೆ. ಇಲ್ಲಿ ನಿಲ್ಲಿಸಲಾಗುತ್ತದೆ ಅಂದರೆ ಕ್ರಿಯಾಪದ ಆಗುತ್ತೆ, ನಿಲ್ಲಿಸಲಾಗುತ್ತದೆ ಅಂದರೆ ಕ್ರಿಯಾಪದ ಆಗುತ್ತೆ. ಈ ನಿಲ್ಲಿಸಲಾಗುತ್ತದೆ ಕ್ರಿಯಾಪದ ಯಾವ ಟೆನ್ಸಲ್ಲಿದೆ ಅಂತ ತಿಳ್ಕೊಬೇಕು. ಈ ನಿಲ್ಲಿಸಲಾದ ಕ್ರಿಯಾಪದ ಮಾಡ್ಕೊಂಡು ಯಾವ ಟೆನ್ಸಲ್ಲಿ ಅಂತ ತಿಳ್ಕೊಬೇಕು. ನಿಲ್ಲಿಸಲಾಗುತ್ತದೆ ಇದು ನಿಲ್ಲಿಸಿಲ್ಲ, ನಿಲ್ಲಿಸಲ್ಲ ಅಂದರೆ ಇಂಥ ಕ್ರಿಯೆನ ಮಾಡ್ತಾರೆ ಅಂತ ಅಷ್ಟೇ. ಇಂಥ ಕ್ರಿಯೆನ ಮಾಡ್ತಾರೆ ಅಂತ ಜಸ್ಟ್ ಹೇಳೋದಷ್ಟೇ. ಈಗ ನಾನು ಓದುತ್ತೇನೆ ಅಂದರೆ ಇದು ಕೆಲಸ ಮಾಡ್ತೀನಿ ಅಂತ ಅಷ್ಟೇ. ಒಬ್ಬ ವ್ಯಕ್ತಿ ಈಗ ಅವನು ಓದುತ್ತಾನೆ ಇಂಥ ಕ್ರಿಯೆ ಮಾಡ್ದಂದ್ರೆ ಅದು ಏನು ಹೇಳ್ತೀವಿ ಅಂಥ ವಾಕ್ಯ ಏನು ಹೇಳ್ತೀವಪ್ಪ ಅಂದರೆ ಜಸ್ಟ್ ಒಬ್ಬ ವ್ಯಕ್ತಿ ಇಲ್ಲ ವಸ್ತು ಬಗ್ಗೆ ಒಂದು ಸ್ಟೇಟ್ಮೆಂಟ್ ಹೇಳೋದಾಗೆ. ಈಗ ಸೂರ್ಯ ಉದಯಿಸುತ್ತಾ, ಪೂರ್ವದಲ್ಲಿ ಉದಯಿಸುತ್ತಾನೆ ಅಂತಂದರೆ ಇಂಥ ಸೂರ್ಯ ಇಂಥ ಕ್ರಿಯೆಯನ್ನು ಮಾಡ್ತಾನೆ ಅಂತ ಜಸ್ಟ್ ಹೇಳೋಕ್ಕೋಸ್ಕರ ನಾವು ಇಂಥ ವಾಕ್ಯಗಳು ಬಳಸಿದ್ರೆ ಸಿಂಪಲ್ ಪ್ರೆಸೆಂಟ್ ವಾಕ್ಯಗಳು ಬಳಸ್ತೀವಿ. ಅಂದರೆ ಈ ವಾಕ್ಯವನ್ನು ಸಿಂಪಲ್ ಪ್ರೆಸೆಂಟ್ ಇದೆ ಅಂದರೆ ಇಂಥ ಕ್ರಿಯೆನೇ ಮಾಡ್ತದೆ. ಇಲ್ಲಿ ಏನು ಕ್ರಿಯೆ ಮಾಡ್ತಿದ್ದಾರೆ ಅಲ್ಲಿ ನಿಲ್ಲಿಸುವಂಥ ಕ್ರಿಯೆ ಮಾಡ್ತಿದ್ದಾರೆ. ಈ ಕ್ರಿಯೆಗೆ ಏನೊಳಗಾಗ್ತಾ ಇದೆ, ಇದು ಆಬ್ಜೆಕ್ಟ್, ಇದು ಬಸ್ಗಳನ್ನು ಅಪ್ಡೇಟ್ ಆಗುತ್ತೆ. ಈ ಬಸ್ಗಳನ್ನು ಅಪ್ಡೇಟ್ ಆಗುತ್ತೆ. ಈ ನಿಲ್ಲಿಸಲಾಗುತ್ತದೆ ಅನ್ನೋ ಕ್ರಿಯೆಯನ್ನು ಮಾಡ್ತಿರೋರು ಯಾರಪ್ಪ ಅಂತ, ನಿಲ್ಲಿಸಲಾಗುತ್ತದೆ ಅನ್ನೋ ಕ್ರಿಯೆಯನ್ನು ಮಾಡ್ತಿರೋರು ಯಾರಪ್ಪ ಅಂತಂದರೆ ನಾವು ಪ್ರಶ್ನೆ ಮಾಡ್ಕೋಗುತ್ತೆ. ಇಲ್ಲಿ ನಿಲ್ಲಿಸುವಂಥ ಕ್ರಿಯೆಯನ್ನು ಮಾಡ್ತಿರೋರು ನಮಗೆ ಅದು ಜಸ್ಟ್ ನಮಗೆ ಕಾಮನ್ ಸೆನ್ಸ್ ಅಂಡರ್ಸ್ಟ್ಯಾಂಡಿಂಗ್. ಅದು ನಿಲ್ಲಿಸುವಂಥ ಕ್ರಿಯೆ ಯಾರು ಮಾಡ್ತಾರೆ, ಡ್ರೈವರ್ಗಳು ಮಾಡ್ತಾರೆ. ಇದಂದರೆ ಡ್ರೈವರ್ ಮಾಡ್ತಾರೆ. ಅಂದರೆ ಇದು ಬಸ್ ಸಂಬಂಧಪಟ್ಟವರು ಯಾರು ಅವರು ನಿಲ್ಲಿಸುವಂಥ ಪಾರ್ಕ್ ಮಾಡುವಂಥ ಕ್ರಿಯೆಯನ್ನು ಮಾಡ್ತಾರೆ. ಅಂದರೆ ಈ ಕ್ರಿಯೆಯನ್ನು ಯಾರು ಮಾಡ್ತಾರೆ ನಮಗೆ ಗೊತ್ತಿಲ್ಲ, ಅಂದರೆ ಸಬ್ಜೆಕ್ಟ್ ಗೊತ್ತಿಲ್ಲ. ಇಲ್ಲಿ ನಮಗೆ ಗೊತ್ತಿರೋದು ನಿಮ್ಗೆ ಆಬ್ಜೆಕ್ಟು ವರ್ಬ್ ಎಡ್ಡೆ ಗೊತ್ತಿರೋದು ನಮಗೆ. ಇಲ್ಲಿ ಆಬ್ಜೆಕ್ಟು ಮತ್ತು ವರ್ಬ್ ಎಡ್ಡೆ ಗೊತ್ತಿರೋದ್ರಲ್ಲಿ ಇಷ್ಟು ನಾವು ಕನ್ನಡ ಇಂಗ್ಲೀಷ್ಗೆ ಸಬ್ಜೆಕ್ಟು ವರ್ಬ್ ಆಬ್ಜೆಕ್ಟ್ ಇಷ್ಟು ಮಾತ್ರ ಗುರುತು ಮಾಡೋಕ್ಕಾಗುತ್ತೆ. ಅದು ಬಿಟ್ಟು ನಾವೇನು ಬೇರೆ ಗುರುತು ಮಾಡೋಕ್ಕಾಗಲ್ಲ. ನೋಡಿ, ಈಗ ಬಸ್ಗಳನ್ನು ಓಡಿದ ಬಸ್ಗಳನ್ನು ಬಹುತೇಕ ನಿರುಪಯುಕ್ತವಾಗಿ ಡಿಪೋಗಳು ನಿಲ್ಲಿಸಲಾಗುತ್ತೆ ಅಂತ ಇದೆ ಇಲ್ಲಿ ಇದೆಯಲ್ವಾ. ಫಸ್ಟು ಈ ಸಿಂಪಲ್ ಪ್ರೆಸೆಂಟು ಪ್ಯಾಸಿವ್ ವಾಯ್ಸ್ನ ನಿಯಮ ಏನಪ್ಪ ಅಂದರೆ ಆಬ್ಜೆಕ್ಟು ಆ್ಯಮು, ಈಸು, ಆರು, V3 ಬೈ ಪ್ಲೇಸಸ್ ಅಂತ ಆಗುತ್ತೆ. ಆಬ್ಜೆಕ್ಟ್ ಬಂದು ಬಸ್ಗಳನ್ನು ಬಹುತೇಕ ಬಸ್ಗಳನ್ನು ಬಸ್ಗಳನ್ನು ಬಹುತೇಕ ಅಂತ ತಗೋದಿಲ್ಲ ಅಂದರೆ ಬಹುತೇಕ ಬಸ್ಗಳನ್ನು ಬೇಕಾದ್ರೂ ತಂಬೋದಿದ್ದ ಬೇಕಾದ್ರೆ ಈಗ ಇದು ಈ ವಾಕ್ಯ ಇರೋದನ್ನ ಬಹುತೇಕ ಬಸ್ಗಳು ಅಂದರೆ ಮಾಡ್ಕೊಳ್ಳಿ ಆಗುತ್ತೆ. ಬಹುತೇಕ ಬಸ್ಗಳು ಅಂದರೆ ಮಾಡ್ಕೊಳಕ್ಕಾಗುತ್ತೆ. ಈಗ ಬಹುತೇಕ ಬಸ್ಗಳು ಅಂದರೆ ಮೋಸ್ಟ್ ಆಫ್ ದ ಬಸ್ಸಸ್ ಯಾವ ಈ ಬಸ್ಗಳು ಯಾವುವು ಅಂತಂದರೆ ಬಹು ವರ್ಷ ಓಡಿದ ಅಂದರೆ ತುಂಬ ವರ್ಷ ರನ್ ಆಗಿರ್ತಕ್ಕಂಥ ಬಸ್ಗಳು. ಅಂದರೆ ಇದ್ರ ಬಗ್ಗೆ ನಾವು ರಿಲೇಟಿವ್ ಬಳಸಿ ನಾವು ಈ ಬಸ್ ಬಗ್ಗೆ ಯಾವ ಬಸ್ ಅಂತ ಹೇಳೋಕ್ಕಾಗುತ್ತೆ. ರಿಲೇಟಿವ್ ಬಗ್ಗೆ ಕ್ಲಾಸ್ ಮಾಡಿದ್ದೀನಿ. ಆ ವಿಡಿಯೋದ ಲಿಂಕನ್ನು ಈ ಕೆಳಗಡೆ ಲಿಂಕ್ ಹಾಕೈತಿ, ಅದು ನೋಡ್ಕೊಂಬನ್ನಿ. ಅದೊಂದು ರಿಲೇಟಿವ್ ಕ್ಲಾಸ್ ಇರುತ್ತೆ, ಅದು ನೋಡ್ಕೊಂಬನ್ನಿ. ಮೋಸ್ಟ್ ಆಫ್ ದ ಬಸ್ಸಸ್ ವಿಚ್ ಅಂದರೆ ಯಾವ ಅಂತಂದರೆ ಈ ಬಸ್ಗಳು ಯಾವ ಅಂತ ಹೇಳ್ತಾರೆ ನಿನಗೆ. ವಿಚ್ ರ್ಯಾನ್ ಫಾರ್ ಲಾಂಗ್ ಇಯರ್ಸ್. ಬಹು ವರ್ಷಗಳ ಕಾಲ ಓಡಿದ ಬಹುತೇಕ ಬಸ್ಗಳನ್ನು ವಿಲ್ ಬಿ ಪಾರ್ಕ್ಡ್ ಏನು ಮಾಡ್ತಾರೆ ಅಂದರೆ ನಿರುಪಯುಕ್ತವಾಗಿ ಯೂಸ್ಲೆಸ್ಲಿ. ಮೋಸ್ಟ್ ಆಫ್ ದ ಬಸ್ಸಸ್ ವಿಚ್ ಆರ್ ರ್ಯಾನ್ ಫಾರ್ ಎ ಲಾಂಗ್ ಇಯರ್ಸ್. ಬಹು ವರ್ಷಗಳ ಕಾಲ ಓಡಿದ ಬಹುತೇಕ ಬಸ್ಗಳನ್ನು ವಿಲ್ ಬಿ ಪಾರ್ಕ್ಡ್ ಅಂದಲ್ಲ, ಸಿಂಪಲ್ ಫ್ಯೂಚರ್ ಟೆನ್ಸ್ ಬರ್ದಿದ್ದೀನಿ, ಸಿಂಪಲ್ ಪ್ರೆಸೆಂಟ್ ಬರ್ಕೊಂಡಿದ್ದೀನಿ. ವಿಲ್ ಬಿ ಎಲ್ಲ ಆರ್ ಪಾರ್ಕ್ಡ್ ಅಂತ ಬರ್ಕೊಳ್ಳಿ. ಆರ್ ಅಂತ ಯಾಕೆ ಅಂದರೆ ಬಸ್ಸಸ್ ಅಂತ ಇದೆಯಲ್ವಾ, ಮೋಸ್ಟ್ ಆಫ್ ಬಸ್ಸಸ್ ಬಸ್ ಅದಕ್ಕೆ ದೇಗ್ ಬರುತ್ತೆ. ಅದರಿಂದ ದೇಗ್ ಇಲ್ಲಿ ಆಬ್ಜೆಕ್ಟ್ ಆಗಿದೆ, ಆರ್ ಬರ್ತಿದ್ದೀವಿ. ಇಲ್ಲಿ ಸಬ್ಜೆಕ್ಟ್ ಇಲ್ಲ, ಇಲ್ಲಿ ಆರ್ ಪಾರ್ಕ್ ವರ್ಬ್ ಮಾತ್ರ ಇದೆ. ಇದು ಕ್ರಿಯಾ ವಿಶೇಷಣ ಅಡ್ವರ್ಬ್. ಇದು ಅಡ್ವರ್ಬ್ ಕ್ರಿಯಾ ವಿಶೇಷಣ ಗೊತ್ತಿರುತ್ತೆ ನಿಮಗೆ. ಆರ್ ಪಾರ್ಕ್ಡ್ ಯೂಸ್ಲೆಸ್ಲಿ ಅಂತ ಬರ್ತಿದ್ದೀನಿ, ನಿರುಪಯುಕ್ತವಾಗಿ ನಿಲ್ಲಿಸಲಾಗುತ್ತೆ. ಈ ವಾಕ್ಯ ಆಯಿತು. ಇದೇ ರೀತಿಯಾಗಿ ಇನ್ನೊಂದು ವಾಕ್ಯ ನಾನು ಟ್ರಾನ್ಸ್ಲೇಟ್ ಮಾಡ್ತೀನಿ ನೋಡಿ. ಈಗ ಇನ್ನೊಂದು ವಾಕ್ಯ ಬರ್ಕೊಂಡಿದ್ದೀನಿ. ಈಗ NEKRTC ಗೊತ್ತಿರುತ್ತೆ, ವಾಯು ಕನ್ನಡ ಸಾರಿಗೆ ಅಂತ ಗೊತ್ತಿರುತ್ತೆ. ಫಸ್ಟ್ ಈ ಕ್ರಿಯಾಪದಲ್ಲಿ ಈ ವಾಕ್ಯದ ಕ್ರಿಯಾಪದ ಗೊತ್ತು ಮಾಡ್ಕೊಳ್ಳೋಣ. ನಿರ್ಮಿಸಿದೆ ಅಂತ ಇದೆ. ಇದು ಕ್ರಿಯೆ ಆಗುತ್ತೆ. ಈ ವಾಕ್ಯ ಒಂದು ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಕೆಲಸ ಕ್ರಿಯೆ ಮುಗಿದಿದೆ ಅಂತ. ಅದು ಪರ್ಫೆಕ್ಟ್ ಪ್ರೆಸೆಂಟ್ ಟೆನ್ಸ್ ಅಂದರೆ ಕ್ರಿಯೆ ಮುಗಿದಿದೆ. ನಿಮಗೆ ಆಕ್ಟಿವ್ ವಾಯ್ಸ್ ಪ್ಯಾಸೇಜ್ ಗೊತ್ತಾಗಲ್ಲ ಅಂದರೆ ಆಕ್ಟಿವ್ ವಾಯ್ಸ್ ಪ್ಯಾಸೇಜ್ ಒಂದು ಸಂಬಂಧಪಟ್ಟಂಗೆ ಒಂದು 3-4 ಕ್ಲಾಸ್ ಮಾಡಿದ್ದೀನಿ. ಅದು ಈ ವಿಡಿಯೋ ಅದೇ ಸೇಮ್ ಪ್ಲೇಲಿಸ್ಟ್ ಇರುತ್ತೆ, ಸಿಗುತ್ತೆ ನಿಮಗೆ. ಆ ವಿಡಿಯೋಗಳನ್ನ ನೋಡ್ಕೊಂಬಂದರೆ ನಿಮಗೆ ನಾನು ಮಾಡ್ತಿರ್ತಕ್ಕಂಥ ನಾನು ಹೇಗೆ ಗ್ರಾಮರ್ ಪಾಯಿಂಟ್ಸ್ ಹೇಳ್ತೀನಿ ಅದನ್ನು ನಿಮಗೆ ಇಲ್ಲಿ ನೀಟಾಗಿ ನಮ್ಗೆ ಅರ್ಥವಾಗುತ್ತೆ. ದಯವಿಟ್ಟು ಹೋಗಿ ಗ್ರಾಮರ್ ಕ್ಲಾಸ್ಗಳು ನೋಡ್ಕೊಂಬನ್ನಿ. ನಿರ್ಮಿಸಿದೆ ಅಂದರೆ ಇದು ಪರ್ಫೆಕ್ಟ್ ಪ್ರೆಸೆಂಟೆನ್ಸು ಆಕ್ಟಿವ್ ವಾಯ್ಸ್ ಆಗುತ್ತೆ. ಇದ್ರ ನಿಯಮ ಏನಪ್ಪ ಅಂತಂದರೆ ಸಬ್ಜೆಕ್ಟು, ಹ್ಯಾವು, ಹ್ಯಾಸು,
V3 ಆಬ್ಜೆಕ್ಟ್ ಅಂತ ಆಗುತ್ತೆ. ಈ ಸೀದಾ ಸಬ್ಜೆಕ್ಟ್ ಬಂದು ಯಾರು ಈ ನಿರ್ಮಿಸುವಂಥ ಕ್ರಿಯೆ ಏನು ಮಾಡೋದು ಅಂತಂದರೆ ಸಬ್ಜೆಕ್ಟ್ ಇದು NEKRTC ಸಬ್ಜೆಕ್ಟ್ ಆಗುತ್ತೆ. ಏನನ್ನ ಮಾಡಿದೆ ಅಂತಂದರೆ ಇಂಥ ಬಸ್ಗಳಲ್ಲಿ ಮಹಿಳೆಯರು ಇಂಥ ಬಸ್ಗಳಲ್ಲಿ ಸಂಚಾರಿ ಶೌಚಾಲಯವನ್ನು ಇದಲ್ಲ ಆಬ್ಜೆಕ್ಟ್ ಅಲ್ಲ ಸುರಕ್ಷಿತ ಸಂಚಾರಿ ಶೌಚಾಲಯ ನಿರ್ಮಿಸಿದೆ. ಇದು ಅಪ್ಡೇಟ್ ಆಗುತ್ತೆ. ಏನು ಮಾಡಿದೆ ಅಂದರೆ ಇದು ಸಬ್ಜೆಕ್ಟು ಕೆಲಸ ಮಾಡ್ತಕ್ಕಂಥ ವ್ಯಕ್ತಿ ಈ ಕ್ರಿಯೆಗೆ ಏನು ಒಳಗಾಗಿದೆ ಇದು ಅಪ್ಡೇಟ್ ಆಗುತ್ತೆ. ಈ ವಾಕ್ಯನ ಇಂಗ್ಲೀಷ್ ಬರೋದು ಏನತ್ತಪ್ಪ ಅಂದರೆ ಆದರೆ ಅಂದರೆ ಬಟ್ ಅಂದರೆ ನಿರುಪಯುಕ್ತ ನಿಲ್ಲಿಸ್ತಾ ಇತ್ತು ಆದರೆ ಅಂದರೆ ಈಗ ಮಾಡಿದೆ ಆದರೆ ಅನ್ನೋದು ಆದರೆ ಬಟ್ NEKRTC ಅದಕ್ಕೆ ಕಾರಣದಾಗ ಕೊಟ್ಟಿದ್ದೆ ನಾನು ನೇರ ಇಂಗ್ಲೀಷಲ್ಲಿ ಬರ್ಕೊಂಡಿದ್ದೆ ಅದನ್ನ NEKRTC ಹ್ಯಾಸ್ ಸೆಟಪ್ ಅಂತಲೂ ಹೇಳ್ಬೋದು. ಇಲ್ಲಾಂದರೆ ಶೌಚಾಲಯ ಇನ್ನೊಂದು ರೀತಿ ನಾವು ಇದೇ ವಾಕ್ಯನ ಇನ್ನೊಂದು ರೀತಿ ಬಳಸ್ಬೋದು. ನಿರುಪಯುಕ್ತ ಸಂಚಾರಿ ಶೌಚಾಲಯನಾಗಿ ಬದಲಾಯಿಸಿದೆ ಅಂತ ಬರಿಬೋದು. ಬೇಕಾದ್ರೆ ಈ ವಾಕ್ಯನ ಬದಲಾಯಿಸಿದೆ ಅಂತ ಬರಿಬೋದು. ಅವಾಗ ಬೇಕಾದ್ರೆ ಟರ್ನ್ಡ್ ಇಂಟು ಬೇಕಾದ್ರೆ ತಗೊಂಡು ನೀವು ಓದೋದನ್ನು ಟರ್ನ್ಡ್ ಇಂಟು ಸೆಟಪ್ ಸೋಲಾರ್ ಎಕ್ವಿಪ್ಡ್ ಅಂದರೆ ಸೋಲಾರ್ ಯುಕ್ತ ಅಂತ. ಎಕ್ವಿಪ್ಡ್ ಅಂದರೆ ಸೋಲಾರ್ ಎಕ್ವಿಪ್ಡ್ ಮೊಬೈಲ್ ಅಂದರೆ ಸಂಚಾರಿ ಅಂತ. ಈ ಮೊಬೈಲ್ ಅಂದರೆ ನಿಮ್ಗೆ ಗೊತ್ತಿರುತ್ತೆ. ನಿಮಗೆ ಸಂಚಾರಿ ಈ ಕಡೆಯಿಂದ ಒಂದು ಕಡೆ ಸ್ಥಿರವಾಗಿರೋದು ಅದು ಮೊಬೈಲ್. ನೀವು ನೋಡಿದ ಮೊಬೈಲ್ ಲೈಬ್ರರಿ ಅಂತ ನೋಡಿರ್ತೀರ. ಅದೇ ರೀತಿಯಾಗಿ ಮೊಬೈಲ್ ಕ್ಯಾಂಟೀನ್ ಮೊಬೈಲ್ ಲೈಬ್ರರಿ ಅಂತ ನೋಡಿರ್ತೀರ. ಮೊಬೈಲ್ ಅಂದರೆ ಸಂಚಾರಿ ಸೋಲಾರ್ ಎಕ್ವಿಪ್ಡ್ ಮೊಬೈಲ್ ಟಾಯ್ಲೆಟ್ಸ್ ಫಾರ್ ವುಮೆನ್. ಈ ವಾಕ್ಯ ನಿಮಗೆ ಸಿಂಪಲ್ ಆಗಿದ್ರು ನಿಮಗೆ ಒಳ್ಳೊಳ್ಳೆ ಪದಗಳು ಸಿಗ್ತವೆ. ನೀವು ಇದು ಪೂರ್ವ ಕ್ಲಾಸನ್ನು ನೋಡಿ ನೀವು ಇದೊಂದು 2-3 ಕ್ಲಾಸ್ ಇದನ್ನೊಂದು 2 ಕ್ಲಾಸ್ ಆಗ್ಬೋದು ಮಾಡ್ತೀನಿ. ಫಸ್ಟ್ ಒಂದು 15-20 ನಿಮಿಷದ ವಿಡಿಯೋಗಳು ಮಾಡಿ ತೋರಿಸ್ತೀನಿ ನಿಮಗೆ. ಎನಿ ಕೇಸ್ ಸೆಟಪ್ ಟರ್ನಡ್ ಸಚ್ ನೋಡಿ ಇದೊಂದು ವಾಕ್ಯ ಬರ್ಕೊಂಡ್ಬಿಟ್ಟು ಒಂದು ಸೆಟಪ್ ಆರ್ ಟರ್ನಡ್ ಸೆಟಪ್ ಸೋಲಾರ್ ಎಕ್ವಿಪ್ಡ್ ಮೊಬೈಲ್ ಟಾಯ್ಲೆಟ್ಸ್ ಸೆಟಪ್ ಸೋಲಾರ್ ಎಕ್ವಿಪ್ಡ್ ಮೊಬೈಲ್ ಟಾಯ್ಲೆಟ್ಸ್ ಫಾರ್ ವುಮೆನ್ ಇನ್ ಸಚ್ ಬಸ್ ಅಂತ ಇಂತಹ ಬಸ್ಗಳಿದೆ. ಇನ್ ಸಚ್ ಬಸ್ ಅಂದರೆ ಎಂಥ ಬಸ್ ಅಂದರೆ ಇಂತಹ ಬಸ್ಗಳಿದೆ. ಇನ್ ಸಚ್ ಬಸ್ ಫಾರ್ ವುಮೆನ್ ಅಂತ ಆಗುತ್ತೆ. ಈ ವಾಕ್ಯಕ್ಕೆ ಟರ್ನಡ್ ಇಂದಕ್ಕೆ ಏನಕ್ಕೆ ಟರ್ನಡ್ ಇದನ್ನ ಈ ವಾಕ್ಯನ ಟರ್ನಡ್ ಇಂಟು ಅಂತ ಏನೆಲ್ಲ ಕ್ರಿಯಾಪದ ಬಳಸಿರೋದು ನಾವೇನಾಗುತ್ತೆ ಅಂದರೆ ಟರ್ನಡ್ ಇಂಟು ಸಚ್ ಬಸ್ಸಸ್ ಇಲ್ಲಿ ಕೇಳಬಿಡ್ತೀನಿ ನೋಡ್ಕೊಳ್ಳಿ. ಸಚ್ ಬಸ್ಸಸ್ ಇಂಟು ಸೋಲಾರ್ ಎಕ್ವಿಪ್ಡ್ ಮೊಬೈಲ್ ಟಾಯ್ಲೆಟ್ಸ್ ಫಾರ್ ವುಮೆನ್ ಅಂತ ಆಗುತ್ತದೆ. ಅಕಸ್ಮಾತ್ ಈ ಕ್ರಿಯಾಪದನ ಬಳಸಿ ಈ ಸೆಂಟೆನ್ಸ್ ಮಾಡಿದರೆ ಈ ರೀತಿ ಆಗುತ್ತೆ. ಅಕಸ್ಮಾತ್ ಈ ಕ್ರಿಯಾಪದ ಬಳಸಿದರೆ ಯಾಸ್ ಟರ್ನ್ಡ್ ಇಂಟು ಅಂತ ಬಳಸಿದರೆ ಅವಾಗ ಈ ಸೆಂಟೆನ್ಸ್ ಆಗುತ್ತೆ. ಯಾಸ್ ಟರ್ನ್ಡ್ ಸಚ್ ಬಸ್ಸಸ್ ಇಂಟು ಸೋಲಾರ್ ಎಕ್ವಿಪ್ಡ್ ಮೊಬೈಲ್ ಟಾಯ್ಲೆಟ್ ಅಂತ ಈ ರೀತಿ ಆಗುತ್ತೆ. ಅಂದರೆ ನೀವು ಇಂಗ್ಲೀಷನ್ನು ನಿಮಗೆ ಗ್ರಾಮರನ್ನು ನೀಟಾಗಿ ಗೊತ್ತಿರಿ. ನಿಮ್ಗೆ ಯಾವ ರೀತಿಯಾಗಿ ಬದಲಾವಣೆ ಮಾಡ್ಕೊಂಡು ನೀವು ಸೆಂಟೆನ್ಸ್ಗಳನ್ನ ಮಾಡ್ಬೋದು. ಅದಕ್ಕೋಸ್ಕರ ನೀವು ಆದಷ್ಟು ನೀವು ಗ್ರಾಮರ್ ಕ್ಲಾಸ್ ನೋಡ್ಕೊಂಬಂದು ನಿಮ್ಗೆ ಗೊತ್ತಾಗುತ್ತೆ. ಈ ವಾಕ್ಯ ಎಷ್ಟು ಇನ್ನೊಂದು ವಾಕ್ಯ ಬರ್ಕೊಂಡು ಟ್ರಾನ್ಸ್ಲೇಟ್ ಮಾಡ್ತೀನಿ. ಈಗ ಇನ್ನೊಂದು ವಾಕ್ಯನ ಬರ್ಕೊಂಡು ನೋಡಿ. ವಾಕ್ಯವನ್ನು ನೋಡಿ. ಈಗ ಇಲ್ಲಿ ಬಸ್ ತಯಾರಾಗಿದೆ ಅಂತ ಕ್ರಿಯಾಪದ ಆಗುತ್ತೆ. ತಯಾರಾಗಿದೆ ಅಂತಂದರೆ ಇಲ್ಲಿ ನಾವೇನಪ್ಪ ಅಂದರೆ ಹೊಸದಾಗಿ ತಯಾರು ಮಾಡಿದ್ದಾರೆ. ಜಸ್ಟ್ ಇರೋದನ್ನ ಬೇರೆ ರೀತಿ ಮಾಡಿದ್ದಾರೆ, ಕನ್ವರ್ಟ್ ಮಾಡಿದ್ದಾರೆ. ಇಲ್ಲಾಂದರೆ ಟರ್ನ್ ಅಂತ ಅಂಬೋದು ಸ್ಥಾಪಿಸಿದೆ ಅಂತ ಹೇಳ್ಬೋದು. ಇದು ತಯಾರಾಗಿದೆ ನೇರ ತೊಗೊಳಕ್ಕಲ್ಲ. ಹೊಸದಾಗೆ ತಯಾರು ಮಾಡೋದಾಗುತ್ತೆ. ಅದು ತಯಾರಿ ಅಂತ ಮಾಡಬಾರ್ದು. ಇಲ್ಲಿನ ಬಸ್ಸನ್ನು ಬದಲಾಯಿಸಲಾಗಿದೆ ಅಂತ ಮಾತಾಡ್ತಾರೆ. ಬದಲಾಯಿಸಲಾಗಿದೆ ಅಂದರೆ ಬದಲಾಯಿಸಲಾಗಿದೆ ಅಂದರೆ ಇದು ವಾಕ್ಯ ಒಂದು ಪರ್ಫೆಕ್ಟ್ ಪ್ರೆಸೆಂಟೆನ್ಸ್ ಇದೆ. ಪರ್ಫೆಕ್ಟ್ ಪ್ರೆಸೆಂಟೆನ್ಸು ಆಕ್ಟಿವ್ ವಾಯ್ಸಲ್ಲಿದೆ. ಪ್ರೆಸೆಂಟು ಆಕ್ಟಿವ್ ವಾಯ್ಸಲ್ಲಿದೆ. ಈ ನಿಯಮ ಏನಪ್ಪ ಅಂದರೆ ಸಬ್ಜೆಕ್ಟು
ಹ್ಯಾವ್ ಆ್ಯಸು V3 ಆಬ್ಜೆಕ್ಟು. ಸಬ್ಜೆಕ್ಟು ಹ್ಯಾವ್ ಆ್ಯಸ್ V3 ಆಬ್ಜೆಕ್ಟು. ನೀವು ಆಕ್ಟಿವ್ ಸ್ಪೇಸ್ ನೋಡ್ಕೊಂಬನ್ನಿ, ನಿಮ್ಗೆ ಗೊತ್ತಾಗಿಲ್ಲ ಅಂತಂದರೆ. ಈಗ ಇಲ್ಲಿ ಈ ಸಬ್ಜೆಕ್ಟ್ ಬಂದು NEKS ಆಗುತ್ತೆ. ಇವು ಸಹ ಇವ್ರ ಜೊತೆ ಕೂಡಿ ಇವ್ರು ಮಾಡಿದ್ದಾರೆ. ಇದು ಈ ಬಸ್ ಸಹಜ ಈ ಬಸ್ ತಯಾರಿಸಿದ್ರೆ ಇದು ಆಬ್ಜೆಕ್ಟ್ ಆಗುತ್ತೆ. ಈ ರೂಲ್ಸ್ ಬೇಕಾಗಿ ಬರೆಯೋದಾದರೆ KRTC has converted this bus ಈ ಬದಲಾಯಿಸಿದೆ ಇನ್ನು ಯಾರ ಜೊತೆ ಸೇರ್ಕೊಂಡು ಇನ್ ಅಸೋಸಿಯೇಷನ್ ಇದು ಒಂದು ಕಾಂಪೌಂಡ್ ಪ್ರಪೋಷನ್ ಆಗುತ್ತೆ, ಇಲ್ಲಾಂದರೆ ಒಂದು ವರ್ಡ್ ಆಗುತ್ತೆ ಅಂಬೋದು. ಇನ್ ಅಸೋಸಿಯೇಷನ್ ವಿತ್ ಅಂತಲೂ ತಂಬೋದು, ವಿತ್ ಅಂತ ಹಂಗೆ ತಂಬೋದು, ಇಲ್ಲಾಂದರೆ ಇನ್ ಕೊಲಾಬ್ರೇಷನ್ ವಿತ್ ಅಂತ ತಂಬೋದು. ಕೊಲಾಬ್ರೇಷನ್ ವಿತ್ ಅಂತಲೂ ಬೇಕಾದ್ರೂ ತಂಬೋದು, ಕೊಲಾಬ್ರೇಷನ್ ವಿತ್ ಅಂತ ಬೇಕಾದ್ರೂ ತಂಬೋದು. ಕೇಸಲ್ಲಿ ನನಗೆ ಆ್ಯಸ್ ಕನ್ವರ್ಟೆಡ್ ದಿಸ್ ಬಸ್ ಇನ್ ಅಸೋಸಿಯೇಷನ್ ವಿತ್ ಯಾರ ಜೊತೆ ಕಲಬುರ್ಗಿ ಡಿಪೋಟ್ ಟು ಅಂಡ್ ಸೆಲ್ಕೋ ಸೋಲಾರ್ ಸಿಸ್ಟಮ್ ಇವ್ರ ಜೊತೆ ಕೂಡಿ ಈ ಬಸ್ಸನ್ನು ಕನ್ವರ್ಟ್ ಮಾಡಿದೆ. ಅಂದರೆ ತಯಾರಾಗಿದೆ ಅಂದರೆ ಕನ್ವರ್ಟ್ ಮಾಡಿದೆ ಅಂತ ಅರ್ಥ. ನಾವು ತಾಮಕ್ಕಾಗುತ್ತೆ ಕೆಲವೊಂದು ನಾವು ಹಿಂದಿನ ವಾಕ್ಯ ನೋಡ್ಕೊಂಡು ಸ್ವಲ್ಪ ಬದಲಾವಣೆ ಮಾಡ್ಕೊಂಡಾಗುತ್ತೆ, ಗೊತ್ತಿರೋದೇ ನಮಗೆ. ಈ ರೀತಿಯಾಗಿ ಟ್ರಾನ್ಸ್ಫರ್ ಆಗುತ್ತೆ. ಈಗ ಇನ್ನೊಂದು ವಾಕ್ಯ ಮಾಡಿ ತೋರಿಸ್ತೀನಿ ನೋಡಿ. ಇಲ್ಲಿ ಈಗ ಇನ್ನೊಂದು ವಾಕ್ಯ ಬರ್ಕೊಂಡಿದ್ದೀನಿ ನೋಡಿ. ಈ ವಾಕ್ಯದಲ್ಲಿ ಬಂದು ಎರಡು ಈ ತೊಂದರೆ ಪಡುತ್ತೀರಿ ಇದೊಂದು ವಾಕ್ಯ ಆಗುತ್ತೆ, ಇದೊಂದು ಕ್ರಿಯೆ ಕಂಜಕ್ಷನ್. ಇದೊಂದು ವಾಕ್ಯ ಬಂದು ಕಂಜಕ್ಷನ್ ಬರುತ್ತೆ, ಆದ್ದರಿಂದ ಕಂಜಕ್ಷನ್ ಬರೋದ್ರಿಂದ ಈ ಸಂಚಾರಿ ಬಸ್ ಹೆಚ್ಚು ಉಪಯುಕ್ತ ಅಂತ ಇದೆಯಲ್ವಾ. ಈ ವಾಕ್ಯ ಯಾರಿಗೆ ಬರೆಯಬಾರದು ಅಂದರೆ ಬಹುದೇ ಕಡೆ ಶೌಚಾಲಯ ವ್ಯವಸ್ಥೆ ಇರದೆ, ಅದೊಂದು ಇದು ಜಸ್ಟ್ ಒಂದು ಅರ್ಧ ಕ್ರಿಯಾಪದ ಅಂತ ಹೇಳ್ತೀವಿ, ಹಾಫ್ ಕ್ರಿಯಾಪದ ಅಂತ ಹೇಳ್ತೀವಿ. ಬಹುದೇ ಕಡೆ ಶೌಚಾಲಯ ವ್ಯವಸ್ಥೆ ಇರದೆ, ಹ್ಯಾವಿಂಗ್ ನೋ facility of toilets in most of the places ಬಹಳಷ್ಟು ಜಾಗಗಳಲ್ಲಿ ಟಾಯ್ಲೆಟ್ಗಳ ಶೌಚಾಲಯಗಳ ಸೌಕರ್ಯದ ಇಲ್ಲದೆ ಜಸ್ಟ್ ಇರದೆ ಅಂತ ಆಗುತ್ತೆ. ಇರದೆ ಇಷ್ಟು ಅರ್ಧ ಕ್ರಿಯಾಪದ ಅಂತ ಹೇಳ್ತಿದ್ನ. ಇಲ್ಲದೆ ಆ್ಯಸ್ ರೂರಲ್ ವುಮೆನ್. ಇದೊಂದು ವಾಕ್ಯ ಆ್ಯಸ್ ಅನ್ನೋ ಕಂಜಕ್ಷನ್ ಆಗುತ್ತೆ, ಆದ್ದರಿಂದ ಅಂತ ಇದೆಯಲ್ವ, ಇಲ್ಲಿ ಆ್ಯಸ್ ಅನ್ನೋದು ಆ್ಯಸ್ ರೂರಲ್ ವುಮೆನ್ are facing trouble ಅಂದರೆ ಆ್ಯಸ್ ಫೇಸಿಂಗ್ ಟ್ರಬಲ್ ಅಂದರೆ ರೂರಲ್ ವುಮೆನ್ ಗ್ರಾಮೀಣ ಮಹಿಳೆಯರು ತೊಂದರೆ ಅನುಭವಿಸುತ್ತಿರುವುದರಿಂದ ಇಲ್ಲ ಎದುರಿಸುತ್ತಿರುವುದರಿಂದ ಈ ಸಂಚಾರಿ ಬಸ್ ದಿಸ್ ಮೊಬೈಲ್ ಬಸ್ ವಿಲ್ ಬಿ ಅಂದರೆ ಇದೊಂದು ಇದೇ ವರ್ಬ್ ಆಗುತ್ತೆ. ಈ ವಾಕ್ಯ ಬಂದು ಸಿಂಪಲ್ ಫ್ಯೂಚರ್ ಟೆನ್ಸ್ ಆಕ್ಟಿವೈಸೇ ಇರುತ್ತೆ. ವಿಲ್ ಅನ್ನೋ ಸಪೋರ್ಟಿಂಗ್ ಅವರು ಬಿ ವರ್ಬ್ ಆಗುತ್ತೆ. ಈ ವಾಕ್ಯ ಬಂದು ರೂರಲ್ ಆರ್ ಫೇಸಿಂಗ್ ಅಂದರೆ ಕಂಟಿನ್ಯೂಸ್ ಪ್ರೆಸೆಂಟೆನ್ಸ್ ಆಗುತ್ತೆ. ಕಂಟಿನ್ಯೂಸ್ ಪ್ರೆಸೆಂಟೆನ್ಸು ಆಕ್ಟಿವೈಸೇ ಆಗುತ್ತೆ. ಆರ್ ಫೇಸಿಂಗ್ ವುಮೆನ್ ಆರ್ ಫೇಸಿಂಗ್ ಅನ್ನೋದು ಕಂಟಿನ್ಯೂಸ್ ಪ್ರೆಸೆಂಟೇ ಆಗುತ್ತೆ. ಇದು ಜಸ್ಟ್ ಇದೊಂದು ಅರ್ಧ ಕ್ರಿಯಾಪದ, ಇದೇನು ಇಂಥ ಟೆನ್ಸ್ ಅಂತ ಹೇಳೋಕ್ಕಲ್ಲ ಅಷ್ಟೇ. ಈ ಮುಂದಿನ ವಾಕ್ಯ ನೋಡ್ಕೊಂಡು ಈ ವಾಕ್ಯ ಯಾವ ಟೆನ್ಸ್ ಅಂತ ತಿಳ್ಕೊಂಬಾಗುತ್ತೆ. ಹ್ಯಾವಿಂಗ್ ನೋ ಫೆಸಿಲಿಟಿ ಆಫ್ ಟಾಯ್ಲೆಟ್ಸ್ ಇನ್ ಮೋಸ್ಟ್ ಆಫ್ ಪ್ಲೇಸಸ್ ಇಲ್ಲದೆ ಆ್ಯಸ್ ರೂರಲ್ ವುಮೆನ್ ಆರ್ ಫೇಸಿಂಗ್ ದ ಟ್ರಬಲ್ ದಿಸ್ ಮೊಬೈಲ್ ಬಸ್ಸಸ್ ವಿಲ್ ಬಿ ಮೋರ್ ಯೂಸ್ಫುಲ್. ಹೆಚ್ಚು ಉಪಯುಕ್ತವಾಗಲಿದೆ ಅಂತಂದರೆ ಮೋರ್ ಯೂಸ್ಫುಲ್ ಅಂತ ಆಗುತ್ತೆ.
ಮೋರ್ ಯೂಸ್ಫುಲ್ ಅಂತ ಆಗುತ್ತೆ. ಈ ರೀತಿಯಾಗಿ ಕನ್ವರ್ಟ್ ಮಾಡೋಕ್ಕಾಗುತ್ತೆ. ಇವತ್ತಿನ ಕ್ಲಾಸ್ ಇಷ್ಟು. ಇನ್ನೂ ರಿಮೈನಿಂಗ್ ಪಾರ್ಟ್ ಇದೆ, ಅದರ ಇದೇ ನ್ಯೂಸ್ ಸಂಬಂಧಪಟ್ಟಂಗೆ ರಿಮೈನಿಂಗ್ ಪಾರ್ಟ್ ಇದೆ. ಇದೊಂದು ಪಾರ್ಟ್ 1 ಅಂತ ಮಾಡಾಕಿರ್ತೀನಿ ನೋಡ್ಕೊಳ್ಳಿ. ಆದಷ್ಟು ನಿಮ್ಮ ಕಮೆಂಟ್ ಮಾಡಿ ನಿಮ್ಮ ಅಭಿಪ್ರಾಯ ಅಂತ ತಿಳಿಸಿ. ಸಬ್ಸ್ಕ್ರೈಬ್ ಆಗಿದ್ದರೆ ಸಬ್ಸ್ಕ್ರೈಬ್ ಆಗಿ, ಮತ್ತು ಹೆಚ್ಚಿನ ನಿಮಗೆ ಕ್ಲಾಸ್ ಇಷ್ಟ ಆದರೆ ಬೇರೆಗೂ ಸಹ ಶೇರ್ ಮಾಡಿ. ಥ್ಯಾಂಕ್ ಯು.